ರೈತರು ವರ್ಸಸ್ ಸಕ್ಕರೆ ಕಾರ್ಖಾನೆಗಳು ಬೀದಿಗೆ ಬಿದ್ದ ಕಬ್ಬು ಬೆಳೆಗಾರರು ಸರ್ಕಾರ ಹೇಳಿದ್ದು ಒಂದು ಬೆಲೆ ಕಾರ್ಖಾನೆಗಳು ಹೇಳೋದು ಇನ್ನೊಂದು ಬೆಲೆ ಹೆದ್ದಾರಿಗಳನ್ನು ತಡೆದು ಆಕ್ರೋಶ ಕಬ್ಬು ಬೆಳೆಗಾರರ ಕಿಚ್ಚು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರವನ್ನ ನಿಗದಿ ಮಾಡುವಂತೆ ಒತ್ತಾಯವನ್ನ ಮಾಡ್ತಾ ಹತ್ತಿರ ಒಂದು ವಾರದಿಂದ ಕಂಟಿನ್ಯೂಸ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ ಅದರ ಕಾವು ನಿನ್ನೆಯಿಂದ ಇನ್ನೂ ಜೋರಾಗಿದೆ ಗುರ್ಲಾಪುರ ಕ್ರಾಸ್ನಲ್ಲಿ ಇಂದು 6ನೇ ದಿನದ ಹೋರಾಟ ನಡೀತಾ ಇದೆ ಗುರ್ಲಾಪುರದ ಕ್ರಾಸ್ನಲ್ಲಿ ರೈತರ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಭಾಗಿಯಾಗಿದ್ದಾರೆ ಸ್ಥಳದಲ್ಲೇ ಅಡುಗೆ ಮಾಡುವ ಮೂಲಕ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ 5 ದಿನಗಳಿಂದ ನಿಪ್ಪಾಣಿ ಮುಧೋಳ ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ದರೂರ ಕೃಷ್ಣಾ ನದಿ ಸೇತುವೆ ಮೇಲೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಥಣಿ ಗೋಕಾಕ್ ಹೆದ್ದಾರಿಯನ್ನ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಸೇತುವೆ ಬಂದ್ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತದ್ದು ವಾಹನಗಳು ಅಥಣಿ ಗೋಕಾಕ್ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಸೇತುವೆ ಬಂದ್ ಹಿನ್ನೆಲೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತದ್ದು ವಾಹನಗಳು ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಏಕಾಏಕಿ ರಸ್ತೆ ಬಂದ್ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ರೈತರ ಸಾಗರನೆ ಸೇರಿದೆ ಅಲ್ಲಿ ಅನ್ನುವಂಥದ್ದನ್ನು ಗಮನಿಸಬಹುದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ನ್ಯಾಯ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ 3,500 ರೂಪಾಯಿ ನಿಗದಿ ಮಾಡಿ ಕಬ್ಬಿನ ಬೆಂಬಲ ಬೆಲೆಯನ್ನ 3,100 ರೂಪಾಯಿಯನ್ನ ಈಗ ಕೊಡ್ಲಾಗ್ತಾ ಇದೆ ಇನ್ನು 400 ರೂಪಾಯಿ ಜಾಸ್ತಿ ಮಾಡಿ ಪಕ್ಕದ ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿಯನ್ನ ಕೊಡ್ಲಾಗ್ತಾ ಇದೆ ನಮ್ಮಲ್ಲಿ ಯಾಕೆ ಅನ್ಯಾಯ ಮಾಡ್ಲಾಗ್ತಾ ಇದೆ ರೈತರಿಗೆ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ ಸಾಗರೋಪಾದಿಯಲ್ಲಿ ಬಂದಿರುವಂತದ್ದು ರೈತರು ಅಲ್ಲಿ ಎಲ್ಲರೂ ಒಟ್ಟಿಗೆ ಬೀದಿಗಿಳಿದಿದ್ದಾರೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಇಂದು ರೈತ ಸಂಘಟನೆಗಳು ಹುಕ್ಕೇರಿ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವರ್ತಕರು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇತ್ತ ಅಥಣಿಯಲ್ಲೂ ಕೂಡ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ ಅಥಣಿ ಪಟ್ಟಣದಲ್ಲಿ ಸ್ವಯಂ ಪ್ರೇರಿತವಾಗಿ ವ್ಯಾಪಾರಿ ಸಂಘ ಸಂಸ್ಥೆಯ ಮಾಲೀಕರು ಅಂಗಡಿ ಬಂದ್ ಮಾಡಿ ಬೆಂಬಲವನ್ನು ಸೂಚಿಸಿದ್ದಾರೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಒಂದ್ ಕಡೆ ರೈತ ಸಾಗರ ಒಂದೆಡೆ ಸೇರಿದ್ರೆ ಮತ್ತೊಂದು ಕಡೆ ಬಂದ್ ಕೂಡ ಯಶಸ್ವಿ ಆಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೋಹಿತ್ ಕಳೆದ 6 ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನ ಮಾಡಲಾಗ್ತಾ ಇದೆ ಆ ಕಿಚ್ಚು ನಿನ್ನೆಯಿಂದ ಇನ್ನಷ್ಟು ಹೊತ್ತಿ ಹೊರಿತಾ ಇರುವಂತದ್ದು ಇವತ್ತು ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಲಾಗ್ತಾ ಇದೆ ಮತ್ತು ಒಂದ್ ಕಡೆ ಬಂಧನ ಕೂಡ ಮಾಡ್ಲಾಗ್ತಾ ಇರುವಂತದ್ದು ಅದು ಯಾವ ರೀತಿಯ ಯಶಸ್ವಿ ಆಗಿದೆ ಖಂಡಿತವಾಗ್ಲೂ ಪೃಥ್ವಿ ಏನಂತಂದ್ರೆ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅನ್ನುವಂತ ದರ ನಿಗದಿ ಮಾಡಬೇಕು ಅನ್ನೋ ಒತ್ತಾಯವನ್ನ ಇಟ್ಕೊಂಡು ಇವತ್ತು 6 ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಹುತೇಕ ಇಡೀ ಜಿಲ್ಲೆ ಸ್ತಬ್ಧ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ 3 ದಿನಗಳ ಕಾಲ ಗುರ್ಲಾಪುರ ಕ್ರಾಸ್ನಲ್ಲಿ ಹೋರಾಟ ಮಾಡಿರ್ತಕ್ಕಂಥ ರೈತರು ಅದಾದ ಬಳಿಕ ಒಂದೊಂದೇ ತಾಲೂಕಿನಲ್ಲಿ ರಾಜ್ಯ ಹೆದ್ದಾರಿಗಳನ್ನ ಬಂದ್ ಮಾಡ್ತಾ ಬಂದ್ರು ಸೊ ಇವತ್ತು ಕೂಡ ಏನಂತಂದ್ರೆ ಗುರ್ಲಾಪುರ ಕ್ರಾಸದಲ್ಲಿ ಸುಮಾರು 1 ಲಕ್ಷ ಜನ ರೈತರು ಸೇರ್ಕೊಂಡು ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ರೆ ಇತ್ತ ಅಥಣಿ ಹಾಗೆ ಹುಕ್ಕೇರಿ ಭಾಗದ ರೈತರು ಕೂಡ ಆ ಒಂದು ಹೋರಾಟಕ್ಕೆ ನಿಂತಿರ್ತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡೋದ್ರೆ ಇವತ್ತು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ವರ್ತಕರಾಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರ್ಬೋದು ಇವತ್ತು ಅಥಣಿ ಹಾಗೂ ಹುಕ್ಕೇರಿಯನ್ನ ಬಂದ್ ಮಾಡೋದ್ರ ಮೂಲಕ ನಾವು ನಿಮ್ ಜೊತೆಗೆ ಇದೀವಿ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು ಅಥಣಿ ಮತ್ತೆ ಹುಕ್ಕೇರಿಯ ಪರಿಸ್ಥಿತಿ ನೋಡೋದ್ರೆ ಸಂಪೂರ್ಣವಾಗಿ ಇವತ್ತು ಎಲ್ಲವೂ ಕೂಡ ಬಂದಾಗಿದೆ ಸ್ವಯಂ ಪ್ರೇರಿತವಾಗಿ ಇವತ್ತು ಶಾಲಾ ಕಾಲೇಜುಗಳಿಗೆ ಅಂದ್ರೆ ಪಟ್ಟಣದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡೋದ್ರ ಮೂಲಕ ಅಂಗಡಿಗಳನ್ನ ಬಂದ್ ಮಾಡೋದ್ರ ಮೂಲಕ ಈ ಒಂದು ರೈತರ ಹೋರಾಟಕ್ಕೆ ಸಾಥ್ ನೀಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಅಲ್ಲಲ್ಲಿಗೆ ಇವತ್ತಿಗೂ ಕೂಡ ಏನಂತಂದ್ರೆ ರಾಜ್ಯ ಹೆದ್ದಾರಿಗಳು ಬಂದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ದರೂರ್ ಮೇಲೆ ಇವತ್ತು ರೈತರು ದರೂರ್ ಕೃಷ್ಣಾ ನದಿಯ ಒಂದು ಸೇತುವೆ ಇದೆ ಆ ಸೇತುವೆ ಮೇಲೆ ಇವತ್ತು ರೈತರು ಕೂಡೋದ್ರ ಮೂಲಕ ಸಂಪೂರ್ಣವಾದಂತ ಏನಿವತ್ತು ಅಥಣಿ ಮತ್ತೆ ಗೋಕಾಕ್ ನಡುವೆ ರಾಜ್ಯ ಹೆದ್ದಾರಿ ಸಂಚಾರ ಇತ್ತು ಅದು ಕೂಡ ಈಗ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು ಸೊ ಇತ್ತ ಗುರ್ಲಾಪುರದಲ್ಲೂ ಸಹ ಇವತ್ತು ಬಿಜೆಪಿಯ ರಾಜ್ಯ ಅಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಈ ಒಂದು ಪ್ರತಿಭಟನೆಗೆ ಅತಿ ಹೆಚ್ಚಿನ ಕಿಚ್ಚು ಈಗ ಪಡೆದಿರ್ತಕ್ಕಂಥದ್ದು ಯಾಕಂತಂದ್ರೆ ಈಗ ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ರಾಜ್ಯ ಸರ್ಕಾರ ಮಾತ್ರ ಯಾವುದೇ ಇದೇ ಪ್ರಶ್ನೆ ಲೋಹಿತ್ ಇಲ್ಲಿ
ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರ್ಕೊಂಡಿದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ, ಎಲ್ಲ ಕಡೆ ಬಂದನ್ನ ಮಾಡಲಾಗ್ತದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ಕೂಗನ್ನ ಕೇಳಿಸ್ಕೊಳ್ಬೇಕಾಗಿದ್ದಂತ ಸರ್ಕಾರ ಏನ್ ಸತ್ತೋಗಿದ್ಯಾ ಅಂತ? ಸಕ್ಕರೆ ಸಚಿವರಾದ್ರೂ ಬರ್ಬೇಕಲ್ವಾ? ಅವರ ಏನ್ ಆಗ್ರಹ ಅನ್ನುವಂಥದ್ದನ್ನ ಕೇಳ್ಬೇಕಲ್ವಾ? ಯಾಕೆ ಬರ್ತಾ ಇಲ್ಲ ಅಂತ? ಅಲ್ಲಿನ ಉಸ್ತುವಾರಿ ಸಚಿವರು ಯಾಕೆ ಮಾತನಾಡಿಸ್ತಾ ಇಲ್ಲ ಅಂತ? ಖಂಡಿತವಾಗ್ಲು. ಯಾಕಂತಂದ್ರೆ ಇವಾಗ ನೋಡಿ, ಇವತ್ತು 6 ದಿನ ಆಯ್ತು. ಕಳೆದ 3 ದಿನಗಳಲ್ಲೂ ಕೂಡ ಏನಂತಂದ್ರೆ ರಾಜ್ಯದ ಹೆದ್ದಾರಿಗಳನ್ನ ಬಂದ್ ಮಾಡಿರ್ತಾರೆ. ಇವತ್ತು ಸಾಮಾನ್ಯ ಜನ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂತಂದ್ರೆ ರೈತರು ಹೋರಾಟ ತಪ್ಪ ಅಂತಲ್ಲ, ಅವರು ಕಳೆದ 10 ವರ್ಷಗಳಿಂದ ನಮಗೆ ಕೊಡ್ತಕ್ಕಂಥ ಬೆಲೆಯನ್ನ ನಾವು ಹೆಚ್ಚಿಗೆ ಕೇಳ್ತಾ ಇದೀವಿ, ಹೊರತಾಗಿ ಬೇರೆ ಯಾವುದು ಕೂಡ ಕೇಳ್ತಾ ಇಲ್ಲ. ನಾವೇನು ಜಾಸ್ತಿ ಕೇಳ್ತಾ ಇಲ್ಲ, ಬರೀ 500 ಜಾಸ್ತಿ ಕೇಳ್ತಾ ಇದೀವಿ. ಸೊ ಹಾಗಾಗಿ ಇವತ್ತು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ಅವ್ರಿಗೆ ಏನಂತಂದ್ರೆ ಈ ಒಂದು ನಿರ್ದೇಶನ ಕೊಡಬೇಕಾಗಿತ್ತು. ಆದ್ರೆ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಈತ ಸಕ್ಕರೆ ಸಚಿವರು, ಅವರ ಜವಾಬ್ದಾರಿ ಅದು. ಅವರು ಕೂಡ ಇವತ್ತು ಏನಂತಂದ್ರೆ ಯಾವುದೇ ಒಂದೇ ಒಂದು ಹೇಳಿಕೆಯನ್ನು ಕೂಡ ಕೊಡದೆ, ಅಂದ್ರೆ ಕೊಡಿಸ್ತೀವಿ ಮಾಡಿಸ್ತೀವಿ ಮಾತುಕತೆ ನಡೆದಿದೆ, ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿ ಇವತ್ತು ಸೈಲೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಕ್ಕರೆ ಹೋರಾಟ ನಡೀತಾ ಇದೆ. ಆದ್ರೆ ಇದಕ್ಕೆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬರ್ಬೇಕಾಗಿತ್ತು. ಅವರು ಇಲ್ಲಿ ಒಂದು ಸ್ಥಳಕ್ಕೆ ಬಂದು ಒಂದು ಏನಂತಂದ್ರೆ ಈ ರೈತರಿಗೆ ಬೆಂಬಲವನ್ನ ಸೂಚಿಸಬೇಕಾಗಿತ್ತು. ಆದ್ರೆ ಅದ್ಯಾವುದು ಕೂಡ ಇವತ್ತು ಮಾಡ್ತಾ ಇಲ್ಲ. ಬದಲಾಗಿ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ. ಇದರ ಪರಿಣಾಮ ಇವತ್ತು ಸಾಮಾನ್ಯ ಜನ ಇದರ ಒಂದು ಏನಂತಂದ್ರೆ ಈ ರೈತರ ಒಂದು ಕಾವಿನ ಸಮಸ್ಯೆನ ಅನುಭವಿಸುವಂತದ್ದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಸರ್ಕಾರ ನೇರವಾಗಿ ಎಂಟ್ರಿ ಆಗಬೇಕಾಗುತ್ತೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತುಕತೆಯನ್ನ ಮಾಡಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳ ಮಾತುಕತೆ ಆದಂತ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರೀ 200 ರೂಪಾಯಿ ಮಾತ್ರ ಜಾಸ್ತಿ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಆದ್ರೆ ಇದನ್ನ ರೈತರು ಒಪ್ಕೊಂಡಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು 3500 ರೂಪಾಯಿ, ಅಟ್ಲೀಸ್ಟ್ ಒಂದು 100 ರೂಪಾಯಿ ಕಡಿಮೆ ಮಾಡಿ ಒಂದು 3400 ರೂಪಾಯಿಗೆ ನೀವು ಒಪ್ಪಿಸಿದ ಆದ್ರೆ ನಾವು ಅದಕ್ಕೆ ಹೂ ಅಂತ ಇದ್ವಿ. ಆದ್ರೆ 3500 ರೂಪಾಯಿ ಕೊಡೋರ್ಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೇಳ್ತಕ್ಕಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.